ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಾಸ್ ಸವಿರುಚಿ. ಇವತ್ತು ನಾನು ನಿಮ್ಮೊಟ್ಟಿಗೆ ಬರ್ತಾಯಿದ್ದೀನಿ ಒಂದು ನ್ಯೂ ರೆಸಿಪಿಯೊಂದಿಗೆ. ಅದೇನೆಂದರೆ ಗ್ರೀನ್ ಪೀಸ್ ಪರೋಟ. ಬೇಕಾಗಿರುವ ಸಾಮಗ್ರಿಗಳು ಇಲ್ಲಿ ಒಂದು ಪುದೀನ ಸೊಪ್ಪು, ಒಂದು ಇಷ್ಟು ಅಳ್ತಿದ್ದು ಒಂದು ಗೊತ್ತಲ್ಲ ಅಷ್ಟು, ಮತ್ತು ಒಂದು ಈರುಳ್ಳಿ, 1 ಇಂಚು ಶುಂಠಿ, 3 ಹಸಿಮೆಣಸಿನ್ಕಾಯಿ, ಮತ್ತು ಒಂದು 5-6 ಕರಿಬೇವು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದರಲ್ಲಿ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಓಮ್ ಕಾಳು, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಗ್ರೀನ್ ಪೀಸ್. ಇದಿಷ್ಟನ್ನು ಫ್ರೈ ಮಾಡಬೇಕು ಇವಾಗ. ಇದು ಗ್ರೀನ್ ಪೀಸ್ ಮತ್ತು ಪುದೀನ ಇದರಲ್ಲಿ ಇದೆಯಲ್ಲ, ಇದು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿ ಪೇಸ್ಟ್ ಮಾಡ್ಕೋಬೇಕು. 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ, 2 ಸ್ಪೂನ್ ಹಾಕ್ಕೊಂಡೆ. ಅದು ಗ್ರೀನ್ ಪೀಸ್ ಜಾಸ್ತಿ ಇದಾವಲ್ಲ ಅದಕ್ಕೆ. ಫಸ್ಟು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಫ್ರೈ ಮಾಡಬೇಕಿದ್ದೀನಿ. ಕರಿಬೇವು ಹಾಕ್ತಾಯಿದ್ದೀನಿ, ಶುಂಠಿ ಹಾಕ್ತಾಯಿದ್ದೀನಿ, ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ಗ್ರೀನ್ ಪೀಸ್ ಬೆಳ್ತಿದ್ದೀನಲ್ಲ ಅದು ಹಾಕ್ಕೊಳ್ಳೋದು. ಗ್ರೀನ್ ಪೀಸ್ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಫ್ರೈ ಮಾಡಬೇಕಿದು. ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ಈ ಥರ ಹಂಗೆ ಫ್ರೈ ಮಾಡ್ತಾ ಇರಬೇಕು. ಇದು ಅದಕ್ಕೆ ಫ್ರೈ ಆಗಿರಬೇಕು. ಇವಾಗ ಇದು ತಣ್ಣಗಾಗಕ್ಕೆ ಬಿಟ್ಟು ಸ್ವಲ್ಪ ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕಿದ್ದೀನಿ, 2 ಸ್ಪೂನ್ ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಪರೋಟಾಗೆ ಚಪಾತಿ ಹಿಟ್ಟು ಗೋಧಿ ಹಿಟ್ಟು ಕಲಿಸ್ತಾ ಇದ್ದೀನಿ. 3 ಸ್ಪೂನ್ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಿದು. ಪರೋಟನ ಸ್ವಲ್ಪ ಗಟ್ಟಿನೇ ಇರಬೇಕು, ಪರೋಟ ಇಲ್ಲಾಂದರೆ ಬರೋದಿಲ್ಲ. ಗೋಧಿ ಹಿಟ್ಟು ಕಲಸಾಯಿತು. ಪರೋಟಾಗೆ ಸ್ವಲ್ಪ ನೆನ್ಕೊಳಕ್ಕೆ ಬಿಡಬೇಕು. ಫ್ರೈ ಮಾಡಿರೋ ಬಟಾಣಿ, ಶುಂಠಿ, ಮೆಣಸಿನ್ಕಾಯಿ, ಕರಿಬೇವನ್ನು ಜಾರಲ್ಲಿ ಹಾಕಿದ್ದೀನಿ. ಇದಕ್ಕೆ 1 ಬೌಲ್ ಪುದೀನ ಸೊಪ್ಪು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋದು, ನುಣ್ಣು ಪೇಸ್ಟ್ ಮಾಡ್ಕೊಳ್ಳೋದು. ಇದಿನ್ನೂ ಸರಿಯಾಗಿಲ್ಲ, ಇನ್ನೊಂದು ಸಲ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು, ನುಣ್ಣಗೆ ಪೇಸ್ಟ್ ಮಾಡಬೇಕಿದು. ಅದಕ್ಕೆ ಪೇಸ್ಟ್ ಆಗಿರಬೇಕಿದು. ಇದಕ್ಕೆ 1 ಈರುಳ್ಳಿ ಮಿಕ್ಸ್ ಮಾಡ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹಚ್ಚಿಟ್ಟಿರೋದು, ಮತ್ತು ಜೀರಿಗೆ, ಓಮ್ ಕಾಳು, ಉಪ್ಪು, ರುಚಿಗೆ ತಕ್ಕಷ್ಟು. ಇದಕ್ಕೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಾನು ಖಾರದ ಪುಡಿ ಆ್ಯಡ್ ಮಾಡ್ತಿಲ್ಲ. ಸ್ವಲ್ಪ ಧನಿಯಾ ಪೌಡ್ರ್ ಸೇರಿಸ್ತೀನಿ ಇದಕ್ಕೆ. 1 ಸ್ಪೂನ್ ಧನಿಯಾ ಪೌಡ್ರು, ಹೋಮ್ ಮೇಡ್ ಧನಿಯಾ ಪೌಡ್ರು ಹಾಕ್ತಾಯಿದ್ದೀನಿ, 1 ಸ್ಪೂನ್. ಈ ಥರ ಉಂಡೆ ಮಾಡಿ ಇಟ್ಕೋಬೇಕು. ಸ್ಟಫಿಂಗ್ಸ್ ಮಾಡೋಕ್ಕೆ ಒಂದೊಂದೇ ಉಂಡೆ, ಚಿಕ್ಕ ಉಂಡೆ ಮಾಡ್ಕೋಬೇಕು. ಚಿಕ್ಕ ಪರೋಟಾಗೆ ಚಿಕ್ಕ ಉಂಡೆ ಮಾಡ್ಕೋಬೇಕು. ಈ ಥರ ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೋಬೇಕು. ಹಿಂಗೆ ಈ ಥರ ಉಂಡೆ ಮಾಡಿ ಇಟ್ಕೋಬೇಕು. ಚಪಾತಿ ಲಟ್ಸೋಣ ಇವಾಗ. ಈ ಥರ ಲಟ್ಸಿಟ್ಕೋಬೇಕು. ಈ ಶೇಪಲ್ಲಿ ಇರಬೇಕು, ಸರ್ಕಲ್ ಶೇಪಲ್ಲಿ, ಸ್ವಲ್ಪ ದಪ್ಪ ಇರಬೇಕು. ಈ ಸ್ಟಫಿಂಗ್ ಇರುತ್ತಲ್ಲ, ಇದನ್ನು ಇದರೊಳಗೆ ಇಟ್ಬಿಟ್ಟು ಈ ಥರ ಮಾಡೋದು. ಹಿಂಗೆ ಮಾಡಿಬಿಟ್ಟು ಸ್ವಲ್ಪ ತೆಗೆದು
ಇದನ್ನು ಲಟ್ಸೋದು. ಇವಾಗ ಚಪಾತಿ ಥರ ಲಟ್ಸೋದು. ಪರೋಟ ಆಗುತ್ತೆ. ಆಮೇಲೆ ಗ್ರೀನ್ ಪೀಸ್ ಪರೋಟ ರೆಡಿ ಆಗುತ್ತೆ. ಈ ಥರ ಲಟ್ಸ್ಕೋಬೇಕು ಪರೋಟನ. ಸ್ವಲ್ಪ ಎಣ್ಣೆ ಹಾಕೋಣ ಇದ್ರ ಮೇಲೆ. ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕು ಚೆನ್ನಾಗಿ. ಬೆಂದಿದೆ, ಒಂದು ಕಡೆ ಬೆಂದಿದೆ. ಇವಾಗ ಇನ್ನೊಂದು ಕಡೆ ಬೇಯಿಸೋಣ. ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಪರೋಟ ರೆಡಿಯಾಗಿದೆ. ಇದಕ್ಕೆ ಇವಾಗ ಚಟ್ನಿ ಬೇಕಲ್ವಾ, ಕಾಯಿ ಚಟ್ನಿ ಮಾಡೋಕ್ಕೆ ನಾನು ಇದಿಷ್ಟು ಸಾಮಗ್ರಿಗಳು ತಗೊಂಡಿದ್ದೀನಿ. 1 ಕಪ್ಪು ಕಾಯಿ, 1 ಕಪ್ಪು ಕಡಲೆ, 2 ಸ್ಪೂನ್ ಜೀರಿಗೆ, ಒಂದು 5ರಿಂದ 6 ಅಥವಾ 7 ಎಷ್ಟಿರುತ್ತೋ ಅಷ್ಟು ಗೋಡಂಬಿ, ಮತ್ತು ಸ್ವಲ್ಪ ಹುಣಸೆಹಣ್ಣು, ಮತ್ತು ಒಣಮೆಣಸಿನ್ಕಾಯಿ ಹಾಕ್ತಿದ್ದೀನಿ ನಾನು, 4 ಬೆಳ್ಳುಳ್ಳಿ, ಕರಿಬೇವು, 1 ಇಂಚು ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕೋಣ. ಇವಾಗ ಜಾರಲ್ಲಿ ಹಾಕಿ 1 ಕಪ್ ಕಾಯಿ, 1 ಕಪ್ ಕಡಲೆ, ಜೀರಿಗೆ, ಶುಂಠಿ ಮತ್ತು ಕರಿಬೇವು, ಗೋಡಂಬಿ ಮತ್ತು ಹುಣಸೆಹಣ್ಣು, ಬೆಳ್ಳುಳ್ಳಿ. ಈ ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಬೇಕು. ಫ್ರೈ ಮಾಡಿಬಿಟ್ಟು ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದು ಮೆಣಸಿನ್ಕಾಯಿ ಘಮ ಬರೋವರೆಗೂ ಹುರ್ಕೋಬೇಕು. ಫ್ರೈ ಆಗಿರೋ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಾನು ಇಷ್ಟು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು. ಇನ್ನೊಂದು ಚೂರು ಹಾಕಲಿ, ಒಂಚೂರು. ಕಾಯೆಲ್ಲ ಸ್ವೀಟ್ ಇರುತ್ತಲ್ಲ, ಅದಕ್ಕೆ ಇನ್ನು ಸ್ವಲ್ಪ ಹಾಕ್ತೆ. ಚಟ್ನಿ ರೆಡಿ ಇದೆ. ಇವಾಗ ಇದಕ್ಕೊಂದು ಒಗ್ಗರಣೆ ಹಾಕೋಣ. 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಾಯಬೇಕು. ಸಾಸಿವೆ ಹಾಕ್ತಿದ್ದೀನಿ, ಸ್ವಲ್ಪ ಹಿಂಗು, ಮತ್ತು ಮೆಣಸಿನ್ಕಾಯಿ. ಒಗ್ಗರಣೆ ಇದಕ್ಕೆ ಹಾಕೋಣ. ಚೆನ್ನಾಗಿರುತ್ತೆ. ಇವಾಗ ಚಟ್ನಿ ಒಗ್ಗರಣೆ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಗ್ರೀನ್ ಪೀಸ್ ಪರೋಟ, ಕಾಯಿ ಚಟ್ನಿ ಸವಿಯಲು ಸಿದ್ಧ. ಚಟ್ನಿ ಪುಡಿದು ಚೆನ್ನಾಗಿರುತ್ತೆ ಪರೋಟ. ಇದಕ್ಕೆ ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ತುಪ್ಪ, ಬೆಣ್ಣೆ ಹಾಕೊಂಡು ತಿಂದರೆ ಕಾಯಿ ಚಟ್ನಿ ಪರೋಟಗೆ ಕಾಯಿ ಚಟ್ನಿ ಜೊತೆ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಇದೇ ಥರ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್.